ಸತೀಶ್ ಅಂದ್ಬಿಟ್ಟು. ಸೊ ಇವತ್ತು ಇಲ್ಲಿ ನಿಂತಿದ್ದೀವಿ SLV ಗೋಲ್ಡನ್ ಟವರ್ಸ್ ಅಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ನಮ್ಮ ಫ್ಯಾಮಿಲಿಯವ್ರು ಬಂದು ಇಲ್ಲಿ JD ಕೊಟ್ಟಿದ್ವಿ. ಸೊ ಎಲ್ಲರಿಗೂ ಗೊತ್ತಿದೆ JD ಅಂದಾಗ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿರ್ತೀವಿ, 60-40 ಒಂದು ಪರ್ಸೆಂಟ್ ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಯಿತು ನಾವು ಕೊಟ್ಟು. 6 ಇಯರ್ಸ್ ಮುಂಚೆ 4 ಇಯರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ನಾವು ಏನೇ ಇನ್ಫಾರ್ಮೇಷನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅದಕ್ಕೆ ಪ್ರೂಫ್ ಕೊಡಬೇಕು ಫಸ್ಟು ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದರೆ G+4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ನಾಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ಕೆ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಷನ್ ಕೊಡೋಕ್ಕಲ್ಲ, ಬಿಕಾಸ್ ನನ್ನ ಹತ್ರ ಆಡಿಯೋ ಕೂಡ ಇದೆ. ಯಾವುದೇ ಡಾಕ್ಯುಮೆಂಟೇಷನ್ ನಾವು ಯಾರಿಗೂ ಕೊಡೋಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹೇಗೆ ಅಂತಾರೆ. ಸರಿ ಆಯಿತು, ಈಗ ನಾವು ಕೊಟ್ಟಿದ್ದೀವಲ್ಲ, ನಮ್ಮದು ಪ್ರಾಪರಾಗಿ ನಮ್ಮದು ಸೇವ್ ಆಗಬೇಕು ಪ್ರಾಪರಾಗಿ, ಯಾವಾಗ ಕೊಡ್ತೀರಂತ ಹಾಗೆ ಅಂತ ಕೇಳ್ತೀವಿ. ಅದಾದಮೇಲೆ ಸರಿ ಆಯಿತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಸಪ್ಲಿಮೆಂಟ್ರಿ ಎಕ್ಸಿಕ್ಯೂಟ್ ಆದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅಲಾಟ್ಮೆಂಟ್ ಲೆಟರ್ ಚೇಂಜ್ ಮಾಡಿದ್ದಾರೆ 3 ಸಲ. UDS ಅಂತ ಬಂದಾಗಲೂ ಅಷ್ಟೇ 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವುದೇ ಡಾಕ್ಯುಮೆಂಟೇಷನ್ ಕೇಳಕ್ಕೆ ಬಂದರೆ ನಿಮಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವೈಫ್ ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರಲಿ ಅನ್ನೋದು ಮತ್ತೊಬ್ಬರು. ಬಟ್ ಅವ್ರಿಗೆ ಯಾರಿಗೂ ಓದಕ್ಕೆ ಬರೋಲ್ಲ, ಬರೆಯೋಕ್ಕೂ ಬರೋಲ್ಲ, ಇವನ್ ಕನ್ನಡ ಗೊತ್ತಿಲ್ಲ, ಅವ್ರಿಗೆ ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ. ಸೊ ಹಾಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗೆ ತೊಗೊತಾರೆ ಅಂಡ್ ಅದು ಕ್ಲಾರಿಟಿನೇ ಇಲ್ಲ. ಅದನ್ನು ಕೇಳಕ್ಕೆ ಬಂದಾಗ ರೌಡಿಸಮ್ ಮಾಡ್ತಾರೆ. ಆಮೇಲೆ ಹೆಣ್ಮಗುನ ಬಿಡೋದು ಮಾತಾಡೋಕ್ಕೆ. ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೊಡೋಕೆ ಒಂದು ಹೆಣ್ಮಗುನ ಇಕ್ಕಿದ್ರೆ ಅಂದಮೇಲೆ ಅಫ್ಕೋರ್ಸ್ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ಮದು ಒಂದು ಸಂಕಟ ಇರುತ್ತೆ, ಕೇಳ್ತೀವಿ, ವಾಯ್ಸ್ ರೇಸ್ ಆಗೇ ಆಗುತ್ತೆ. ಅದನ್ನು ಅವರು ಥ್ರೆಟನಿಂಗ್ ಮಾಡ್ತಾಯಿದ್ದೀವಿ ಅನ್ನೋದು, ಮತ್ತೊಂದು ಮಾಡ್ತಾಯಿದ್ದೀವಿ ಅನ್ನೋದು ಎಷ್ಟೊಂದು ಸಲ ಕೇಳಿದ್ದೀವಿ. ಲ್ಯಾಂಡ್ ಓನರ್ಸ್ ಎಲ್ಲನೂ ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇ ಪ್ರೊವೈಡ್ ಮಾಡಿಲ್ಲ ಅಂದಮೇಲೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗುತ್ತೆ? ಯಾಕೆಂದರೆ ಇವತ್ತು ಎಲ್ಲರಿಗೂ ಗೊತ್ತಿದೆ, ಒಂದು ಬೆಂಗಳೂರಲ್ಲಿ 30-40 ಸೈಟ್ ತೊಗೊಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಮಿನಿಮಮ್ 60 ಲ್ಯಾಕ್ ಯಾರು ಬೇಕು, ಅವ್ನು ಕಟ್ಟಬೇಕು ಅಂದರೆ 1 ಕೋಟಿ ಯಾರು ಆಗುತ್ತೆ. ಇವತ್ತು ಇಲ್ಲಿ ಒಂದು 2,500 ಸ್ಕ್ವೇರ್ ಫೀಟ್. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಇದೆ. ಸೊ ಆ ಥರ ಹೋದಾಗ 3 to 4 CR ಆಗುತ್ತೆ. ಸೊ ಇವಾಗ ನಮ್ಮ ಮಚ್ಚ ಅಂತ ಬಂದಾಗಲೂ ಅವ್ನು 1,000ಕ್ಕೆ ಆಟೋ ಓಡಿಸ್ತಾನೆ. ಈಗ ನಾವು ಅದು ಸಂಕಟ ಆಗಲ್ವ, ನಾವು ಹೆಂಗೆ ಬಿಡೋಕ್ಕಾಗತ್ತೆ ಇವ್ರ ಹತ್ರ? ಆ್ಯಂಡ್ ಹಾಗೆ ನಾವು ಜಾಸ್ತಿ ಕೇಳ್ತಾ ಇಲ್ಲ. ನಾವು ಎಷ್ಟು ಕೊಟ್ಟಿದ್ದೀವಿ? 5 ರೂಪಾಯಿ ಕೊಟ್ಟಿದ್ದೀನಪ್ಪ ನಿಮಗೆ, ನಂಗೆ 5 ರೂಪಾಯಿ ಕೊಡು, ಇಷ್ಟು ವರ್ಷ ಕಾಯ್ದಿದ್ದೀವಿ, ಓಕೆ ಲಾಭ ಬೇಡ ನಮಗೆ, ನಾವೇನು ಕೊಟ್ಟಿದ್ದೀವಿ ಅದನ್ನು ಕೊಡು. ಅದನ್ನು ಕೊಡೋಕ್ಕಲ್ಲ, ಕಮ್ಮಿ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕತ್ತೆ? ಆ ಕಮ್ಮಿನ ಅಕ್ಸೆಪ್ಟ್ ಮಾಡಬೇಕಾದ್ರೂ ಕೂಡ ದೌರ್ಜನ್ಯ ಮಾಡ್ತಿರೋದವರು. ಏನು ಮಾಡ್ಕೋ ಕೊಡೋಲ್ಲ, ಏನಾಗುತ್ತೆ? ನಮ್ಗೆ ದೊಡ್ಡವ್ರ ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಕೋತೀವಿ. ಹಾಗೆ ತುಂಬ ಮಾತಾಡಿದ್ದಾರೆ. ಇದು ಸಾಲ್ವ್ ಆಗಲಿ ನಾನು ಆಡಿಯೋಗಳು ರಿಲೀಸ್ ಮಾಡ್ತೀನಿ ಫರ್ದರ್. ಅವ್ರು ಮಾತಾಡಿದ್ದಾರೆ, ದೊಡ್ಡವ್ರ ಹೆಸರುಗಳನ್ನ ತೊಗೊಂಡಿದ್ದಾರೆ, ಮತ್ತೊಂದು ಏನೇನು ಮಾಡಿದ್ದಾರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಆ್ಯಂಡ್ ಇನ್ನೊಂದು ಅವ್ರಿಗೆ Feb ಮಂತಲ್ಲಿ ನನ್ನ ವೈಫ್ 7 ಮಂತ್ಸ್ ಇದ್ದಾಗ ನಾನು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು, ನಮ್ಗೆ ಇಶ್ಯೂಗಳು ಗೊತ್ತಾಗಿದ್ದು. ನಮಗೆ ಕ್ಯಾಲ್ಕುಲೇಷನ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಬಿಲ್ಡಿಂಗ್ ಲೈಸೆನ್ಸ್ ನಮ್ಗೆ ಸಿಕ್ಕಾದ್ಮೇಲೆ ಟೋಟಲ್ ಏರಿಯಾ ಎಷ್ಟಿದೆ, ಎಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನಮ್ಮ ಪರ್ಸೆಂಟೇಜ್ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಹಾಕಿದ್ಮೇಲೆ ಅವರೇ ನಮ್ಗೆ ಕೊಡಬೇಕು. ಇವಾಗ ಫ್ಯಾಮಿಲಿ ದುಡ್ಡು ಇಸ್ಕೊಂಡಿದ್ದಾರೆ, ಮತ್ತೊಂದು ತೊಗೊಂಡಿದ್ದಾರೆ, ಬಿಲ್ಡರ್ ಮೀಡಿಯೇಟರ್ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವ್ರು ದುಡ್ಡು ಇಸ್ಕೊಂಡಿದ್ರೆ ಸಾಲ್ವ್ ಮಾಡಿಬಿಡಿ ಅವ್ರಿಗೆ. ನಾವು ನಿಮಗೆ ಲ್ಯಾಂಡ್ ಕೊಟ್ಟಿದ್ದೀವಿ, ನಮ್ಮದು ಶೇರ್ ಏನಿದೆ ನಮಗೆ ಕೊಡಿ ಫಸ್ಟು. ಓದೋಕ್ಕೆ ಬರೆಯೋಕ್ಕೆ ಬರ್ದಿರೋ ಹತ್ರ ನೀವು ಮೋಸ ಮಾಡೋದಲ್ಲ. ಓದಿರೋ ಅಂಥ ಒಂದು ಫ್ಯಾಮಿಲಿ ನಾವಿರಬೇಕಾದ್ರೆ ನಮಗೆ ಇಷ್ಟ ಆಗ್ತಿದೆ ಅಂದರೆ, ಇನ್ನು ಬೇರೆಯವ್ರಿಗೆ ಡಾಕ್ಯುಮೆಂಟೇಷನ್ಸೇ ಇಲ್ಲ, ಅವ್ರಿಗೆ ಏನು ಗೊತ್ತಾಗುತ್ತೆ? ಕ್ಯಾಲ್ಕುಲೇಷನ್ಸ್ ಏನು ಗೊತ್ತಾಗುತ್ತೆ? JD ಅಂದರೆ ಏನು, ಸಪ್ಲಿಮೆಂಟ್ರಿ ಅಂದರೆ ಏನು, ಬಿಲ್ಡಿಂಗ್ ಲೈಸೆನ್ಸ್ ಅಂದರೆ ಏನು, ರೇರ್ ಅಂದರೆ ಏನು, ಎಷ್ಟೋ ಜನಕ್ಕೆ ಏನು ಕ್ಲಾರಿಟಿನೇ ಇಲ್ಲ. ಸೊ ಈ ಥರ ಬಂದಾಗ ನಾವು ಫೈನಲ್ಗೆ 6 ಮಂತ್ ವೆಯ್ಟ್ ಮಾಡಿದ್ದೀವಿ. ಇವಾಗ ಆಲ್ರೆಡಿ ಮಗು ಹುಟ್ಟಿದೆ, 2 ಮಂತ್ಸ್, ಇವಾಗ 6 ಮಂತ್ ಆಗಿದೆ, ಅಲ್ಲಿತಾನೇ ಇದ್ದೀವಿ. ಅವ್ರ ಹತ್ರ ಹೋಗಿ ಕೇಳಕ್ಕೆ ಬಂದಿದ್ದಕ್ಕೆ ಒಂದು ಹುಡುಗಿನ ಬಿಟ್ಬಿಟ್ಟು ಅವ್ರು ವಾಯ್ಸ್ ರೇಸ್ ಮಾಡಿಬಿಟ್ಟು ಏನು ಮಾಡ್ಕೊಂಚ ಮೀಡಿಯಾ ಮುಂದೆ ಹೋಗ್ತೀಯಾ, ಏನೂ ಆಗೋಲ್ಲ, ಪಾಲಿಟಿಕ್ಸ್ ಹತ್ರ ಹೋಗ್ತೀಯಾ, ನಮ್ಗೆ ಕಾಂಟ್ಯಾಕ್ಟ್ ಇದೆ, ಕೇಸ್ ಹಾಕು, ಮಾತಿದ್ರೆ ಕೇಸ್ ಹಾಕು ಅಂತಾರೆ. ಕೇಸ್ ಹಾಕು ಅಂದರೆ ನನ್ನೇ ಅವರು ಇದು ಮಾಡ್ತಿದ್ದಾರೆ, ಪ್ರೊವೋಕ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಒಳಗಡೆ ಹೊಂಟೋಗುತ್ತೆ ಮ್ಯಾಟ್ರು, ಪಬ್ಲಿಕ್ ಗೊತ್ತಾಗಲ್ಲ. ಸೊ ನಾವು ಸೋಷಿಯಲ್ ಮೀಡಿಯಾ ಕೂಡ ಹಾಕಿದ್ದೀವಿ, ಮತ್ತೊಂದು ಕಡೆನೂ ಹಾಕಿದ್ದೀವಿ. ಬಿಕಾಸ್ ಸಾಲ್ವ್ ಆಗಲಿ, ನಾವು ಅವ್ರಿಗೆ ಆಪ್ಷನ್ ನಾವು ಲಾಸ್ ಮಾಡಿಕೊಂಡು 4160ಗೆ ನಾವು ಅಕ್ಸೆಪ್ಟ್ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಿಲ್ಲ, 4160 ಅಕ್ಸೆಪ್ಟ್ ಮಾಡಿದ್ವಿ. ನಾವು ಇಲ್ಲಿ ಇರಲ್ಲ, ಇನ್ನು ನಮಗೆ ಕೊಟ್ಬಿಡಿ, ನಾವು ಆಚೆ ಹೋಗ್ಬಿಡ್ತೀವಿ, ಏನು ಮಾರ್ಕೆಟ್ ರೇಟ್ ಇದೆ ಕೊಟ್ಬಿಡಿ, ನಾವು ಆಚೆ ಹೋಗ್ತೀವಿ ಅಂತ ಹೇಳಿ ಕ್ಲಿಯರ್ ಮಾಡಿದ್ದು. MOU ಎಲ್ಲ ಬ್ರೀಚ್ ಮಾಡಿ ಫೈನಲಾಗಿ ಎಲ್ಲ ಮಾಡಿ ಇವಾಗ ಏನು ಆಗುತ್ತಾಗಿ, ಬಿಕಾಸ್ ಆವಾಗ 7th ಫ್ಲೋರ್ ಇತ್ತು, ಇವಾಗ 11th ಫ್ಲೋರ್ ಆಗಿದೆ. ಬಿಕಾಸ್ ಕಂಪ್ಲೀಷನ್ ಟೈಮ್ ಅದು. ಇವಾಗ ಯಾರೋ ಅನ್ಕೊಬೋದು ಕಂಪ್ಲೀಷನ್ ಆಗ್ತಿದೆ, ಲಾಭಕ್ಕೋಸ್ಕರ ಬಂದು ಜಗಳ ಆಗ್ತಿದ್ರೆ ಅಂತ. ಇವಾಗ ಅಟ್ಲೀಸ್ಟ್ ನಿಮಗೆ ದುಡ್ಡು ಬರಲಿಲ್ಲ ಅಂದರೆ ರೆಸ್ಪೆಕ್ಟ್ ಆದರೂ ಸಿಗಬೇಕಲ್ಲ. ಒಂದು ಹೆಣ್ಮಗು ಬಂದು ಮಾತಾಡಬೇಕಾದ್ರೆ ನಿಂಗೆ ಅಧಿಕಾರನೆಲ್ಲ ಹೋಗು ಅಂದಾಗ ಅಫ್ಕೋರ್ಸ್ ಆಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಆಸ್ ಹಸ್ಬೆಂಡ್, ಅಫ್ಕೋರ್ಸ್ ಆಸ್ ಅ ಫ್ಯಾಮಿಲಿ ಪರ್ಸನ್ ನಾನು ನಿಂತ್ಕೊಂಡು ಮಾತಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಮಾತಾಡಿದೆ. ಸೊ ಅದಕ್ಕೋಸ್ಕರ ಬಿಕಾಸ್ ಸಂದೇಶನೂ ಕೂಡ ನಾನು ಮೀಟ್ ಆಗಿ ಈ ಥರ ಒಂದು ಬರಬೇಕು ಅಂದಾಗ ಅವರು ಕೂಡ ಬಂದು ಇವತ್ತು ನ್ಯಾಯ ಕೊಡಿಸ್ತಾ ಇದ್ದಾರೆ.